I know already late start ಆಗಿದೆ ಅಂತ ಹೇಳಿ. I'm so happy to see you all. Ready na ಎಲ್ಲರೂ? Ready? Okay, time waste ಮಾಡೋದು ಬೇಡ. I think ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. Myself Vinita Praveen. Almost I am in this field from 8 years. I am running my academy at Vidyaranyapura. Start ಮಾಡೋಣ? Ready? Okay, so today we are going to create one beautiful North Indian look. Create ಮಾಡ್ತಾ ಇರೋದು. So quick ಆಗಿ ಚಟಾಪಟ ಅಂತ ಹೇಳಿ look create ಮಾಡೋಣ. Ready? Response ಬೇಕು ನಿಮ್ಮ ಕಡೆಯಿಂದ, ಜೋಶ್ ಬೇಕು. Okay. Yes. Ready? Okay, start ಮಾಡೋಣ. So makeup ಅಂತ ಬಂದಾಗ what is the first thing we need to understand? ಏನು? ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? Skin type is very important or not? According to skin type we need to choose the product, right? Yes or no? According to skin type choose ಮಾಡಿಲ್ಲ ಅಂದ್ರೆ look 100% ಬರುತ್ತಾ? ನಾವು ಹಾಕೋ ಬೇಸ್ ಪ್ರಾಪರ್ ಆಗಿ ಕೂರುತ್ತಾ? No. So first we need to understand the skin texture and skin type. That is all we need to understand. Then we have to start with the makeup. So ಇವಾಗ ನಮ್ಮ ಮಾಡೆಲ್ So very first step is cleansing. I am not going to kill the time. Very quick agi look na finish ಮಾಡ್ಕೊತಾ ಹೋಗೋಣ. So first step is we need to cleanse the skin. ಯಾವುದೇ ಸ್ಕಿನ್ ಆಗಿದ್ರು ಅಷ್ಟೇ first is the cleaning is the first step. Okay, so what is the next step? Skin type we can write down, it's a combination skin because on the cheeks and forehead we have little bit of pores. So here and all it's proper and clean, so you can write down as combination skin. So I am going to use the toner first. I am using Pixie Glow toner. See, I am just dabbing the toner. ಟೋನರ್ ಅಪ್ಲಿಕೇಶನ್ ಡ್ಯಾಬ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವೇನೇ ಪ್ರಾಡಕ್ಟ್ ಹಾಕೋಕ್ಕೂ ಮುಂಚೆ ವಿ ನೀಡ್ ಟು ಗಿವ್ ಸಮ್ ಸ್ಮಾಲ್ ಟೈಮ್ ಗ್ಯಾಪ್. ನಾನು ಇವಾಗ ಟೋನರ್ ಅಪ್ಲಿಕೇಶನ್ ಮಾಡಿದ್ದೀನಿ, ಅದ್ರ ಮೇಲೆ ಅಗೈನ್ ಇನ್ನೊಂದು ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಬಿಫೋರ್ ಅದು ಅಬ್ಸರ್ವ್ ಆಗಬೇಕಲ್ಲ ಟೋನರ್. ವಾಟ್ ಎವರ್ ದ ಪ್ರಾಡಕ್ಟ್ ವಿ ಆರ್ ಅಪ್ಲೈಯಿಂಗ್ ಫಾರ್ ದ ಸ್ಕಿನ್ ಇಟ್ ಹ್ಯಾಸ್ ಟು ಅಬ್ಸರ್ವ್ ಆಗೋದಕ್ಕೆ ಟೈಮ್ ಕೊಡಲೇಬೇಕು. ಮಿನಿಮಮ್ 10 to 15 ಸೆಕೆಂಡ್ಸ್ ಅದು ಟೈಮ್ ಗ್ಯಾಪ್ ಕೊಟ್ಟು ದೆನ್ ನಾವು ಸ್ಕಿನ್ ಪ್ರಿಪರೇಷನ್ ಮೀನ್ಸ್ ನೆಕ್ಸ್ಟ್ ಪ್ರಾಡಕ್ಟ್ ಏನಿರುತ್ತೆ ಅದನ್ನ ಹಾಕಬೇಕಾಗುತ್ತೆ. ಆರ್ ಎಲ್ಸ್ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್, ಪ್ಯಾಚಸ್ ಬರುತ್ತೆ. ಇವಾಗ ಹಾಕಿರೋ ಪ್ರಾಡಕ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಜೊತೆ ಮಿಕ್ಸ್ ಆಗುತ್ತೆ, ಬಟ್ ಹಾಕಿರೋ ಪ್ರಾಡಕ್ಟ್ ವರ್ಕ್ ಆಗಬೇಕು
we need to start with the next product. See, it is completely dried now. Guys, one thing understand ಮಾಡ್ಕೊಳ್ಳಿ, ಇವತ್ತು ನಾನು ತುಂಬಾ ಸ್ಟೆಪ್ಸ್ ನ ಮಾಡ್ತಾ ಇಲ್ಲ. ವೆರಿ ಕ್ವಿಕ್ ಆಗಿ ಕಡಿಮೆ ಸ್ಟೆಪ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಕಪ್ ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದನ್ನ ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಐ ಆಮ್ ಯೂಸಿಂಗ್ ದಿಸ್ ಫ್ಯಾಷನ್ ಕಲರ್ ಮೇಕಪ್ ಮಾಯಿಶ್ಚರೈಸಿಂಗ್ ಪ್ರೈಮರ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಫಾರ್ ಆಲ್ ದ ಸ್ಕಿನ್ ಟೈಪಿಗೆ ಸೂಟ್ ಆಗುತ್ತೆ. So today I am taking this one fashion color makeup primer. This is moisturizer and as well as work as a primer. Oh, ಕಾಣಿಸ್ತಾ ಇದೆ ಎಲ್ರಿಗೂ? ನಿದ್ದೆ ಮಾಡ್ತಿದ್ದೀರಾ? ಟೈಮ್ ಆಯ್ತಾ ತುಂಬಾ? Okay, see this product is really amazing ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. This is very nice product for the skin preparation. Taking black brush. See here, before ಯಾವುದೇ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡೋಕೆ ಮುಂಚೆ ಹಿಂಗೆ ತಗೊಂಡು ಹಿಂಗೆ ಅಪ್ಲೈ ಮಾಡೋದಲ್ಲ. ಸಿ ದಿಸ್ ಮುಚ್ಚ ಪ್ರಾಡಕ್ಟ್ ತಗೊಂಡಿದ್ದೀನಿ, ಸ್ವಲ್ಪ ಪ್ರಾಡಕ್ಟ್ ಮೇಲೆ ತಗೊಂಡು ಐ ಹ್ಯಾವ್ ಟು ಬ್ಲೆಂಡ್ ಅಂಡ್ ಗಿವ್ ಇನ್ ದ ಪ್ರಾಡಕ್ಟ್, ದೆನ್ ವಿಲ್ ಸ್ಟಾರ್ಟ್ ಅಪ್ಲಿಕೇಶನ್. ಕಂಪ್ಲೀಟ್ ಫೇಸ್. See how I am holding the brush here like this, and again I am just changing. Including lid area I am preparing, also neck area. So brush ಅಲ್ಲಿ ಅಪ್ಲಿಕೇಶನ್ ಆದ್ಮೇಲೂ ಕೂಡ ವಿಲ್ ಯೂಸ್ ಫಿಂಗರ್ಸ್ ಟು ಬ್ಲೆಂಡ್ ದ ಪ್ರಾಡಕ್ಟ್. ಸಮಟೈಮ್ ಬ್ರಷ್ ಅಲ್ಲಿ ಈವನ್ ಆಗಿ ಅಪ್ಲಿಕೇಶನ್ ಆಗಿರಲ್ಲ. ಇಟ್ ಹ್ಯಾಸ್ ಟು ಸ್ಪ್ರೆಡ್ ಈವನ್ಲಿ ಆರ್ ಎಲ್ಸ್ ಯು ವಿಲ್ ಗೆಟ್ ಪ್ಯಾಚಿನೆಸ್. ಸ್ಕಿನ್ ಪ್ರಿಪರೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನೀವು ಲುಕ್ನ ಕೊಡ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಹ್ಯಾಂಡ್. ಸಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಯ್ತಾ? ಇವಾಗ ಫಿಂಗರ್ಸ್ ಅಲ್ಲಿ ಬ್ಲೆಂಡ್ ಮಾಡಿದ್ರಿಂದ ಡೆಫಿನೆಟ್ಲಿ ಇದೆಲ್ಲ ಸ್ಮಾಲ್ ಥಿಂಗ್ಸ್ ಅನ್ನೇ ಮ್ಯಾಟರ್ ಆಗೋದು ವೆನ್ ವಿ ಆರ್ ಕ್ರಿಯೇಟಿಂಗ್ ಬ್ಯೂಟಿಫುಲ್ ಲುಕ್ಸ್. ಚೆನ್ನಾಗಿರೋ ಬೇಸ್ ಬರಬೇಕು ಅಂತ ಹೇಳಿದ್ರೆ ಈ ಪ್ರಿಪ್ರೇಷನ್, ಈ ಸ್ಟೆಪ್ಸ್ ಇರುತ್ತಲ್ಲ, ದೇ ಶುಡ್ ಬಿ ತುಂಬಾ ಪ್ರಾಪರ್ ಆಗಿರಬೇಕು. ಇಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಲುಕ್ನ ಅಚೀವ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಸ್ಕಿನ್ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಲೆಟ್ ಇಟ್ ಅಬ್ಸರ್ವ್. Okay, so next ಇವಾಗ ಏನು ಮಾಡಬೇಕು, ಸ್ಕಿನ್ ಪ್ರಿಪ್ರೇಷನ್ ಇಸ್ ಡನ್ ವಿತ್ ಓನ್ಲಿ 2 ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಿರೋದು ನಾನು. ಸೊ ಇವಾಗ ಅವ್ರ ಸ್ಕಿನ್ಗೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ಅವ್ರ ಸ್ಕಿನ್ನಲ್ಲಿರೋ ಡಿಸ್ಕಲರೇಷನ್ ನಾವು ಹೈಡ್ ಮಾಡಬೇಕಾಗುತ್ತೆ. ವಾಟ್ ಇಸ್ ಡಿಸ್ಕಲರೇಷನ್? ಏನು ಡಿಸ್ಕಲರೇಷನ್ ಅಂದರೆ ಅಂಡರ್ ಐಸ್, ಡಾರ್ಕ್ ಸರ್ಕಲ್ಸ್, ಟ್ಯಾನ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ಅವ್ರ ಫೇಸ್ನ ನೋಡ್ತಾರೆ, ವಿಚ್ ಇಸ್ ದ ಬ್ರೈಟೆಸ್ಟ್ ಏರಿಯಾ? ದಿಸ್ ಈವನ್ ನೆಕ್ ಇಸ್ ವೆರಿ ಫೇಸ್ ಸ್ವಲ್ಪ ಟ್ಯಾನ್ ಆಗಿರೋ ಥರ ಕಾಣಿಸ್ತಾ ಇದೆ ನನಗೆ. ಸಿ ಹಿಯರ್ ಅಂಡರ್ ಏರಿಯಾ ಸ್ವಲ್ಪ ಏನಿದೆ, ಡಾರ್ಕ್ ಇದೆಯಾ ಕಂಪೇರಿಟಿವ್ಲಿ? ಹಾಂ, ಸೊ ಫಾರ್ ದಟ್ ಐ ಆಮ್ ಡೂಯಿಂಗ್ ದ ಕನ್ಸೀಲಿಂಗ್. So for the concealing palette, I am choosing today T-Sherlock Cosmetics concealing palette. This is the best
ಕನ್ಸೀಲಿಂಗ್ ಪ್ಯಾಲೆಟ್ ಅಂತಾನೆ ಹೇಳ್ಬೋದು. ಕವರೇಜ್ ಕೂಡ ತುಂಬಾ ಥಿಕ್ ಆಗಿದೆ ಅಂಡ್ ಇಟ್ಸ್ ರಿಯಲಿ ಗುಡ್ ಪ್ರಾಡಕ್ಟ್. ಫಾರ್ ದಿಸ್ ಐ ಆಮ್ ಟೇಕಿಂಗ್ Inglot Duraline and mixing with deep orange. See which color corrector will work for her skin. Orange will work? Work agada? Very little bit. I am not taking too much of quantity. Can you see how lightly I am applying? See, I am taking this brush today. Okay. Next I am taking the blender. Blender na tagondu iga brush ಅಲ್ಲಿ application ಮಾಡ್ತೀನಿ. Sometime brush ಅಲ್ಲಿ ಏನಾಗಲ್ಲ ಪ್ರಾಪರ್ ಆಗಿ ಪ್ರಾಡಕ್ಟ್ ಬ್ಲೆಂಡ್ ಆಗಲ್ಲ. ಅದಕ್ಕೋಸ್ಕರ I am using the blender. And again this is also from TV Solo, one of my favorite brand. And trust me, ಈ ಬ್ಲೆಂಡರ್ ನೀವು ಕಣ್ಣು ಮುಚ್ಕೊಂಡು ತಗೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. Once you switch this ಅಂತ ಹೇಳಿದ್ರೆ ಬೇರೆ ಮತ್ತೆ ಬ್ಲೆಂಡರ್ ನೀವು ಸ್ವಿಚ್ ಮಾಡಲ್ಲ, ಅಷ್ಟು ಚೆನ್ನಾಗಿದೆ. See, I just want to blend the product. And can you see this side cover agidya? Coverage is done? No. Kanista ideyalla illira marks? Kanista ideyya ilva? So what we have to do for that? What? Correcting is done through the concealing. Little bit darker and lighter. Darker. Our skin ginta 1 or 2 shade darker concealer na tagondu ಏನು ಮಾಡಬೇಕು? We have to cover. We have to hide. This will work. Now it's covering. So face ಅಲ್ಲಿ discoloration ಏನೇನಿದೆ ಎಲ್ಲ ಹೈಡ್ ಆಯ್ತಾ ಇವಾಗ? Suppose ನಾವು ಕರೆಕ್ಟಿಂಗ್ ಕನ್ಸೀಲಿಂಗ್ ಸ್ಟೆಪ್ ಕರೆಕ್ಟಾಗಿ ಮಾಡಿದೆ ಫೌಂಡೇಶನ್ ಅಪ್ಲೈ ಮಾಡ್ದಂತ ಹೇಳಿದ್ರೆ ಅಗೇನ್ ನಿಮಗೆ ಗ್ರೇ ಆಗೋದಿರ್ಬೋದು, ಇಲ್ಲೇ ಫೇರ್ ಕಾಣಿಸ್ತಾ ಇರ್ತಾರೆ ಈ ಪಾರ್ಟಲ್ಲಿ ಆ್ಯಂಡ್ ಈ ಪಾರ್ಟಲ್ಲಿ ಮಾತ್ರ ಡಲ್ ಕಾಣಿಸ್ತಾ ಇರ್ತಾರೆ, ಅಥವಾ ಬೇರೆ ಏನೋ ಕಲರ್ ಗ್ರೇ ಆಗಿದೆ ಏನೋ ಒಂದಾಗಿದೆ ಅಂತ ಹೇಳಿದ್ರೆ ಬಿಕಾಸ್ ಈ ಸ್ಟೆಪ್ಪಲ್ಲಿ ನೀವು ರಾಂಗ್ ಮಾಡಿರ್ತೀರ ಅಂತ ಅರ್ಥ. ಸೊ ಈ ಸ್ಟೆಪ್ನ ಯಾವುದೇ ಕಾರಣಕ್ಕೂ ರಾಂಗ್ ಮಾಡಬಾರ್ದು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ಫೌಂಡೇಶನ್. I'm choosing NARS foundation Radiant Glow. ಗೊತ್ತಿದೆಯಾ NARS foundation ಏನೇನು ಫೀಚರ್ಸ್ ಅಂತ? ಏನಿದೆ ಕೇಳಿಸ್ತಾ ಇಲ್ಲ, ಆಕ್ಟಿವ್ ಇಲ್ಲ ಯಾರು? ರೇಡಿಯಂಟ್ ಫಿನಿಶ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಗ್ಲೋನ ಕೊಡುತ್ತೆ. ದಿಸ್ ಫೌಂಡೇಶನ್ ಇಸ್ ಲೈಕ್ ಒನ್ ಆಫ್ ಮೈ ಫೇವ್ರೇಟ್ ಅಂತಾನು ಹೇಳ್ಬೋದು. ರೇಡಿಯಂಟ್ ಫಿನಿಶ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕ್ಲೈಂಟ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಒನ್. Just to check the shade. Is it lighter than her skin tone?
ತುಂಬಾ ಲೈಟ್ ಆಗಿದೆ ಅಲ್ಲ. ಸೊ ವಿಲ್ ಮಿಕ್ಸ್ ಜಸ್ಟ್ ಸ್ಮಾಲ್ ಡ್ರಾಪ್ ಆಫ್ ಟಾಕೋ. We'll mix 1 drop of Forever 52 foundation. And also, see, base ಚೆನ್ನಾಗಿರಬೇಕು, ಲಾಂಗ್ ಲಾಸ್ಟಿಂಗ್ ಬರಬೇಕಂತ ಹೇಳಿದ್ರೆ by doing the foundation mixing, you can add 1 or 2 drop of Inglot Duraline ಅಥವಾ any makeup mixer ಸಿಗುತ್ತಲ್ಲ ನಮಗೆ. there are so many companies. So ಇದನ್ನ ನೀವು just 1 drop ನೀವು mix ಮಾಡಿ ಹಾಕೋದ್ರಿಂದ you will get paste like anything. Just try this hack. This works like anything. Now it's fine. Can you see the difference? Okay. So quick application ke again I am choosing the blender. See here. Can you see there we go? See here how I am going to take the product. See, I am holding the blender like this here. I am not using the brush. See here, from one side I am taking the product. Just here proper blend ಮಾಡೋದ್ರಿಂದ can you see how foundation is properly done? ನೀವೇನ್ ಮಾಡ್ತೀರಾ, ಹಿಂಗೆ ತಗೊಂಡು ಹಿಂಗೆ ಅಪ್ಲೈ ಮಾಡ್ತೀರಾ. that you should not. See, proper ಆಗಿ blend ಆಗಬೇಕು means ಇದರಲ್ಲೇನೆ proper ಆಗಿ foundation ಅಪ್ಲೈ ಆಗಬೇಕು. then you have to start application. Usually now foundation application start ಮಾಡೋದೇ from the jaw line. This is the best. See the coverage and see the application. Is it perfect shade to have? I think you can see the coverage, right? I'm using the blender, but you can see the coverage. This matters so much. ಕೆಲವೊಬ್ರು blender ನ ತಗೊಂಡಿರ್ತೀರಾ, ಎಲ್ಲ ಪ್ರಾಡಕ್ಟ್ ನೀವೇನ್ ಪ್ರಾಡಕ್ಟ್ ತಗೊಂಡ್ರು ಬ್ಲೆಂಡರ್ ಒಳಗಡೆನೆ ಹೋಗ್ತಾ ಇರೋದು ಹೊರತು ಸ್ಕಿನ್ ಮೇಲೆ ಕೂರಲ್ಲ. and you get patchy finish. but ಇದ್ರಲ್ಲಿ ಏನಾದ್ರೂ ಹಂಗಾಗ್ತಾ ಇದೆಯಾ? this is like very quick ಆಗಿ ನೀವು ಮೇಕಪ್ ಮಾಡಬೇಕು. ಬ್ರೈಡಲ್ಸ್ ಹೋದಾಗ್ಲೂ ಆಯ್ತು, ಎಲ್ಲೇ ಆದ್ರೂ ಆಯ್ತು, ಕ್ವಿಕ್ ಆಗಿ ಫಿನಿಶ್ ಮಾಡ್ತೀರಾ ಅಂದ್ರೆ ದಿಸ್ ವರ್ಕ್ಸ್ ರಿಯಲಿ ಬೆಟರ್. Can you see that sheer glow? ಕಾಣಿಸ್ತಾ ಇದೆಯಾ ಫೇಸ್ ಅಲ್ಲಿ? ಆನ್ಸರ್ ಮಾಡಿ, ಕೇಳಿಸ್ತಾ ಇಲ್ಲ ನಮ್ಗೆ. ಜೋಶ್ ಇದೆಯಾ ಇಲ್ವಾ? Guys, can you see the coverage? To the foot. ಎಲ್ಲಾದ್ರೂ ಪ್ಯಾಚಿ ಇದೆಯಾ? Can you see this clean coverage? Clean ಆಗಿ ಎಷ್ಟು ನೀಟಾಗಿ ಬೇಸ್ ಕೂತಿದೆ ನೋಡಿ. Is it working very quickly? And extra product ಇರೋದು will blend neck area. ಪ್ರಾಪರ್ ಕವರೇಜ್ ಅಂಡ್ ಕ್ಲೀನ್ ಫಿನಿಶಿಂಗ್ ಬಂದಿದ್ಯಾ? ಅಗೇನ್ ಇವಾಗ ಏನಾಗಿರುತ್ತೆ,
ಫೀಚರ್ಸ್ ಎಲ್ಲ ಹೈಡ್ ಆಗಿರಲ್ವಾ? ಹೈಡ್ ಆಗಿರುತ್ತೋ ಇಲ್ವೋ? ಸೊ ವಾಟ್ ವಿ ಹ್ಯಾವ್ ಟು ಡೂ, ಫೇಸ್ ಫೀಚರ್ಸ್ನ ನಾವು ಎನ್ಹಾನ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಥಿಂಗ್ ಐ ಆಮ್ ಡೂಯಿಂಗ್ ದ ಹೈಲೈಟಿಂಗ್. I am using Tarte concealer just to highlight the face. See how I am applying. Is this lighter shade than her skin tone? See, I am using the same blender to blend. Is it highlighting? Properly blend ಆಗಬೇಕು. It should not look like patchy ತರ ಕಾಣಿಸಬಾರ್ದು. It has to blend properly. Okay. Next, just to enhance, we'll choose cream blush. See here. So which blush will suit? Suggest me. Suggest ಮಾಡಿ ಯಾವ್ದು ಸೂಟ್ ಆಗುತ್ತೆ? upper palette or lower? Lower. Why upper palette won't suit? This is for dusky skin. Usually medium to dusky ರೋಗಿ choose ಮಾಡ್ತೀವಿ. Lighter shades ಎಲ್ಲಾದರೂ ಕೂಡ medium to fair skin tone. So ಇದರಲ್ಲಿ choose ಮಾಡ್ಕೋಬೋದಾ ನಾನು? Okay. So in this we'll go with this shade and blender ಒಂದೇ blender ಯೂಸ್ ಮಾಡ್ತಾ ಇರೋದು ನಾನು ಈ ಸೈಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. Smile. See how I am applying slant. Very little quantity, ತುಂಬಾ ಕ್ವಾಂಟಿಟಿ ತರ ಅಪ್ಲೈ ಮಾಡಿದ್ರೆ ತುಂಬಾ ಜಾಸ್ತಿ ಆಗುತ್ತೆ, ಅಗೇನ್ ಬೇಸ್ ಹಾಳಾಗುತ್ತೆ. Little bit on the nose bridge just to give the fresh look. ಬ್ಲಷ್ ನ ಕೂಡ ನಾವು ನೋಸ್ ಬ್ರಿಡ್ಜ್ ಮೇಲೆ ಚೆನ್ನಾಗಿ ಅಪ್ಲಿಕೇಶನ್ ಮಾಡಿದ್ರೆ ಅದು ಫ್ರೆಶ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಟೆಕ್ನಿಕ್ ಟ್ರೈ ಮಾಡಿ ನೋಡಿ. ದಿಸ್ ವಿಲ್ ವರ್ಕ್ ಲೈಕ್ ಎನಿಥಿಂಗ್ ಬಟ್ ನಾಟ್ ಟೂ ಮಚ್. ಆಮೇಲೆ ಜೋಕರ್ ತರ ಕಾಣಿಸ್ತಾರೆ. Again, I am doing the highlighting. This is called double highlighting technique today. Just to enhance the face feature. Same shade ni use ಮಾಡ್ತಾ ಇದೀನಿ. Only little bit, not too much. This is called double highlighting technique to achieve proper glow in the face. I think you can see the difference, alva, both the side. ಕಾಣಿಸ್ತಾ ಇದೆಯಾ both the side difference?
ಬೇಸ್ ತುಂಬ ಹೆವಿ ಆಯ್ತಾ? ಜಸ್ಟ್ ಎಷ್ಟು ಲೇಯರ್? 1 ಲೇಯರ್ ಆಫ್ ಕನ್ಸೀಲಿಂಗ್ ಮಾಡಿದ್ದೀವಿ, ವೆರಿ ಲೈಟ್ ಅದು ಕೂಡ. ಆ್ಯಂಡ್ 1 ಲೇಯರ್ ಆಫ್ ಫೌಂಡೇಶನ್, ಅದು ಕೂಡ ಒಂದೇ ಸಲ ಅಪ್ಲೈ ಮಾಡಿದ್ದೀನಿ, ಎಗೇನ್ ಅಪ್ಲಿಕೇಶನ್ ಮಾಡಿಲ್ಲ. ದೆನ್ ಹೈಲೈಟಿಂಗ್ ಸ್ವಲ್ಪ ಏನು ಮಾಡಿದ್ದೀನಿ, ಕ್ರೀಮ್ ಬ್ಲಷ್. ದಟ್ಸ್ ಆಲ್ ಫಾರ್ ದ ಬೇಸ್ ಟುಡೇ. Okay, blend it properly now. ಏನಾದರೂ ಪರಿಚಯ ಇದೆಯಾ ಎಲ್ಲಾದರೂ? Properly blended. What's the next step? Lock the base. Base na lock ಮಾಡೋಣ by using powder. Okay, today I am using Laura Mercier loose powder to lock the base. One of the best antane helbodu, and I am taking translucent. So the powder application, see here, I am choosing the puff choose ಮಾಡ್ತಿದ್ದೀನಿ to lock the base instead of brush. You can use this puff. This is the best. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ to lock the base. Before locking with the powder, in ಮಾಡೋಣ. Can you see the crease lines? ಕಾಣಿಸ್ತಾ ಇದೆಯಾ? ಈ crease lines ಇದು ಡೈರೆಕ್ಟ್ ಪೌಡರ್ ಅಪ್ಲಿಕೇಶನ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಏನಾಗುತ್ತೆ, ಲೈನ್ಸ್ ಬರುತ್ತೆ. ಆ ಲೈನ್ಸ್ ಬರಬಾರ್ದು, ಅಂಡರ್ ಐ ಏರಿಯಾ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಬ್ಲೆಂಡ್, ದೆನ್ ಯು ಹ್ಯಾವ್ ಟು ಅಪ್ಲೈ ದ ಪೌಡರ್ ಇಮಿಡಿಯೇಟ್ಲಿ. taking the powder. ಇಲ್ಲಿ ತಗೊಂಡು again ನಾನು ಇಲ್ಲಿ ನೋಡಿ ಹ್ಯಾಂಡ್ ಮೇಲೆ ಜಸ್ಟ್ ಹೀಗೆ ಕ್ಲೀನ್ ಮಾಡ್ಕೊಂಡು ದೆನ್ ಇಲ್ಲಿ ಅಪ್ಲೈ, ಇಲ್ಲ ಅಂದ್ರೆ again ಪ್ಯಾಚಿ ಬರುತ್ತೆ. ಸಾಫ್ಟ್ ಆಗಿ ಅಪ್ಲಿಕೇಶನ್ ಮಾಡಬೇಕು. ಲೈನ್ಸ್ ಇದೆಯಾ ಏನಾದರೂ ಪ್ರಾಪರ್ಲಿ ಕವರ್ಡ್? ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಪೌಡರ್ ಅಪ್ಲಿಕೇಶನ್ ಮಾಡುವಾಗ ಯಾವಾಗಲೂ ಅಷ್ಟೇ ಫಸ್ಟ್ ಥಿಂಗ್ ಯು ನೀಡ್ ಟು ಕವರ್ ದ ಅಂಡರ್ ಐಸ್ ಫಸ್ಟ್, ದೆನ್ ಯು ಹ್ಯಾವ್ ಟು ಮೂವ್ ಟು ಅದರ್ ಏರಿಯಾಸ್. ಸೊ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಂಡರ್ ಐ ಕ್ರೀಸ್ ಆಗುತ್ತೆ ಆ್ಯಂಡ್ ಪ್ರಾಪರ್ಲಿ ನಾವು ಪೌಡರ್ಲಿ ಕವರೇಜ್ ಕೊಡೋಕೆ ಆಗಲ್ಲ, ಅಗೇನ್ ಪ್ಯಾಚಿ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಥಿಂಗ್ ಈಸ್ ಅಂಡರ್ ಐ ಕವರೇಜ್, ದೆನ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. Can you understand? ಅರ್ಥ ಆಗ್ತಿದ್ಯಾ? ಸಂಜೆ ಆಯ್ತು, ಮನೆಗೆ ಹೋಗ್ಬೇಕು, ಬಸ್ ಸಿಗುತ್ತಾ, ಟ್ರಾಫಿಕ್ಕಾ, ಎಲ್ಲ ಓಡ್ತಾ ಇದೆ ಎಲ್ಲ ತಲೆಯಲ್ಲಿ. ಟ್ರಾಫಿಕ್ ಎಷ್ಟಿರುತ್ತೆ, ಎಷ್ಟು ಬೇಗ ಮನೆಗೆ ಹೋಗ್ತೀನಿ.
your neck area pura cover ಮಾಡ್ಕೊಂಬಿಡಿ immediate ಇಲ್ಲ ಅಂದ್ರೆ that will like lines create ಆಗ್ತಾ ಹೋಗುತ್ತೆ again. So immediate you have to cover. Base is locked properly. Nodi, it's completely transfer proof. Enaru touch adru kuda enaru kai barta idya? Can you see the base? Any marks? No, nothing. So next, we'll take big fluffy brush just to clear out excess of powders. I'm just clearing excessive powder. Okay. See, next I have powder blush. Powder blush. Once we lock with the powder anta helidmele, again we can't use cream product. So we have to go with I'm taking this and this. I'm just mixing both. I'm trying on hand first before applying on the face. ಯಾಕೆಂದ್ರೆ sometimes ನಾವು ತಗೊಂಡಾಗ excessive blush ಬರುತ್ತೆ, direct apply ಮಾಡಿದ್ರೆ ತುಂಬಾ ಜಾಸ್ತಿ ಆಗುತ್ತೆ. That is why I'm just trying on hand, then I'm applying small. See how slant I am applying. This is horizontal apply ಮಾಡ್ತಿಲ್ಲ, always slant to achieve that look. Only on the cheek area, here a little bit on the nose. ನೀವು ಬ್ಲೆಂಡ್ ಮಾಡ್ತಾ ತುಂಬಾ ಚೆನ್ನಾಗಿ ಬ್ಲೆಂಡಿಂಗ್ ಆಗುತ್ತೆ ಇದು. ಓಕೆ, ಯೂಶಲಿ ಬ್ಲಷ್ ಸ್ವಲ್ಪ ಎಕ್ಸೆಸಿವ್ ಆಗಿ ಅಪ್ಲಿಕೇಶನ್ ಮಾಡಿ, ನೀವೆಲ್ಲ ಲಿಪ್ನ ಫಿನಿಶ್ ಮಾಡೋ ಅಷ್ಟರಲ್ಲಿ ಬ್ಲಷ್ ಆಟೋಮೆಟಿಕಲಿ ಕಡಿಮೆ ಆಗಿರುತ್ತೆ ಇಲ್ವಾ? ಹಾಗಾಗಿ ಸ್ವಲ್ಪ ಎಕ್ಸೆಸಿವ್, ನಾಟ್ ಸೋ ಮಚ್, ಸ್ವಲ್ಪ ಎಕ್ಸೆಸಿವ್ ಅಪ್ಲಿಕೇಶನ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಫಾರ್ ದ ಐ ಆಮ್ ಡೂಯಿಂಗ್ ಪೌಡರ್ ಕಾಂಟೂರಿಂಗ್ ಫ್ರಮ್ ಪ್ಯಾಲೆಟ್ ಫಾರ್ 52. ನಾನು ಅರ್ಲಿಯರ್ ಯೂಸ್ ಮಾಡಿದ್ದು ಬ್ಲಷ್ ವಾಸ್ ಯುರೋ ಗರ್ಲ್. ತುಂಬಾ ಚೆನ್ನಾಗಿದೆ, ಇದು ಕೂಡ ತುಂಬಾ ಫ್ರೆಶ್ ಲುಕ್ ನ ಕೊಡ್ತಾ ಹೋಗುತ್ತೆ. And now I am choosing Forever 52 contour palette. I am taking this brush. This is the best for the contouring to achieve that finishing. ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. Again, I am choosing this shade, very little bit, not so much. Out. See, here is the blush, slant agide. Next ಏನು ಮಾಡ್ತೀನಿ, just below the blush ಏನು ಮಾಡ್ತೀನಿ, contouring. ಅಂಡ್ ಇದು ಕೂಡ ಏನಾಗುತ್ತೆ, ಫೇಸ್ ಯಾವಾಗಲೂ ಲಿಫ್ಟೆಡ್ ಎಫೆಕ್ಟ್ ಇರಬೇಕಲ್ವಾ? ಲಿಫ್ಟೆಡ್ ಎಫೆಕ್ಟ್ ಬೇಕು ನಮಗೆ ಅಂತ ಹೇಳಿದ್ರೆ ಕಾಂಟೂರಿಂಗ್ ಆಲ್ವೇಸ್ ಅಬವ್ ಅಂಡ್ ಅದು ಕೂಡ ಸ್ಲ್ಯಾಂಟ್. Can you see this area how highlighted now? Because of the contouring. A little bit on the forehead. I'm just blending. Forehead ತುಂಬಾ ದೊಡ್ಡದಿರೋರಿಗೆ ಯೂಶಲಿ ಕಾಂಟೂರಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಫೇಸ್ ಫೀಚರ್ಸ್ ಕಾಣಿಸ್ತಾ ಹೋಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ. ವಾಟ್ ಯು ಹ್ಯಾವ್ ಟು ಡೂ, ಪ್ರಾಪರ್ ಕಾಂಟೂರಿಂಗ್ ಟು ಆ್ಯಡ್ ಪ್ರಾಪರ್ ಡೈಮೆನ್ಷನ್ ಟು ದ ಫೇಸ್. ನೆಕ್ಸ್ಟ್, nose contour. For that, we'll take any small fluffy brush. We'll choose same shade.
just sides of the nose. I'm not doing so much of contouring. Okay, done. Changes idea after the contouring. Idea ilva? Sound illa yako. Next for the highlighting, the favorite, usually all artists' favorite brand is Aura Glow. I'm choosing this one. Will this shade suit for her skin tone? Suit agata? Why? This is already darker than her skin tone alva. See, yavaglu ashte skin tone hegirutte. Skin according to that ನಾವು shades na choose ಮಾಡಬೇಕಾಗುತ್ತೆ. I am taking this one and dabbing and remove the excessive product before application. See here slightly contouring is done and then blushing is done just on the cheek bone. Just on the cheek bone ಏನು ಮಾಡ್ತಾ ಇದ್ದೀನಿ, I am just blending till here, till the hairline. Highlighting actually ನಾವು ಬ್ಲೆಂಡ್ ಮಾಡಿದಷ್ಟು ಕೂಡ ನಮಗೆ ಗ್ಲೋ ಆಡ್ ಆಗುತ್ತಾ ಹೊರತು ಕಡಿಮೆ ಆಗಲ್ಲ. Can you see the glow now? How these three are connected? Contour, blush and highlighting. And ಮಧ್ಯನೂ ಕೂಡ ಮೂರನ್ನು ಕೂಡ ಏನಾಗಿರುತ್ತೆ, ಮರ್ಜ್ ಆಗಿರುತ್ತೆ. Here little bit. Again on the nose. I think you can see the glow, right? The pigments are very thin and completely glowy. This palette is absolutely perfect. Elli ಮಾಡಬಾರದು highlighting. Elli ನಾವು ಅವಾಯ್ಡ್ ಮಾಡಬೇಕು highlighting ಮಾಡೋದನ್ನ. Where? Elli? Highlighting ಮಾಡೋದೇನಕ್ಕೆ? ಹೈಲೈಟ್ ಆಗಲಿ ಅಂತ ಹೇಳಿ. ಪಿಂಪಲ್ಸ್ ರ್ಯಾಷಸ್ ಇದ್ದಾಗ ಹೈಲೈಟ್ ಮಾಡಿದ್ರೆ ಏನಾಗುತ್ತೆ, ಸೊ ಆ ಥರ ಏರಿಯಾ ಇದ್ದಾಗ ಮತ್ತೆ ಅಗೇನ್ ಪೋರ್ಸ್ ಪಿಂಪಲ್ಸ್ ಅಂಡ್ ಅಗೇನ್ ತುಂಬಾ ಪಿಗ್ಮೆಂಟೇಷನ್ ಇದ್ದು ಪಿಗ್ಮೆಂಟೇಷನ್ ಹೈಡ್ ಮಾಡಿರ್ತೀರಲ್ವಾ, ಅಗೇನ್ ಅದ್ರ ಮೇಲೆ ಇದನ್ನು ಹಾಕಿದ್ರೆ ಇಟ್ ಮೇ ಲುಕ್ ಡಾರ್ಕ್ ಅಗೇನ್. ಸೊ ಅದಕ್ಕೋಸ್ಕರ ಆ ಥರ ಏರಿಯಾಸ್ ಅಲ್ಲಿ ನೀವು ಹೈಲೈಟಿಂಗ್ ನ ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ, a little bit on the cupid bows. Okay, done. Base is almost done. Next is move to eyebrows. For the eyebrows, I am choosing angle brush. ಸ್ವಲ್ಪ big ಇದೆ, so ಬೇಗ filling proper ಆಗಿ ಮಾಡಬಹುದು. And say will black suit for her skin? Suit agata? I am going with dark brown. See before that who ಮಾಡ್ಕೊಳ್ಳೋಣ properly, so we will get to know the shape. Again same, I am taking the product like this and I am removing the excessive product. I am starting from here. First I am finishing with the end. Next will come to arch area. Starting area how I am working upward. You can see the changes, right? Again spoolie brush.
Guys, loving the base? How is the base? Base ಹೇಗಿದೆ? Okay, eyebrows are done. Next, ಏನು? ಐ ಮೇಕಪ್. ಇವಾಗ ಐ ಬೇಸ್ ಪ್ರಿಪೇರ್ ಆಗಿದೆಯಾ ಇಲ್ವಾ? ಫಾರ್ ದ ಐ ಮೇಕಪ್ ಐ ಬೇಸ್ ಪ್ರಿಪೇರ್ ಆಗಿದೆಯಾ? ಆಗಿಲ್ಲ. ಸೊ ಕ್ವಿಕ್ ಆಗಿ ಹೇಗೆ ಸಿ ಒನ್ಸ್ ಯು ಆರ್ ಡನ್ ವಿತ್ ದ ಬೇಸ್ ಅಂತ ಹೇಳಿದಾಗ ಐ ಬೇಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಪ್ರಾಪರ್ ಪ್ರಿಪ್ ಮಾಡ್ಕೋಬೇಕು. ಇಲ್ಲ ಎಕ್ಸೆಸಿವ್ ಪ್ರಾಡಕ್ಟ್ ಹಾಕಿದ್ರೆ ಇಲ್ಲೆಲ್ಲ ಏನಾಗುತ್ತೆ, ಮರ್ಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಕಡಿಮೆ ಪ್ರಾಡಕ್ಟ್ ಅಲ್ಲಿ ಪ್ರಿಪ್ ಮಾಡ್ಕೊಳ್ಳೋಣ. See here again I am taking the same concealer. See what I am going to do is very little bit just kadme product na application ಮಾಡ್ತಾ ಇದೀನಿ. That's all. Next we'll start blending. Blending ಹೇಗೆ, this side ಇದೆಯಲ್ಲ ಈ ಸೈಡ್ ನ ಯೂಸ್ ನೋಡಿ. ಬ್ಲಷ್ ಅಪ್ಲಿಕೇಶನ್ ಮಾಡುವಾಗ ಈ ಸೈಡ್ ಯೂಸ್ ಮಾಡಿದೀನಿ and foundation base ಹಾಕುವಾಗ and now I am using this side. Is this enough for the eye makeup? Is this enough? ಸಾಕಾಗುತ್ತೆ ಅಲ್ವಾ? Next I am blocking with the powder. Done. Eyeshadow ಏನು ಚೂಸ್ ಮಾಡ್ಕೋಬಹುದು? ಕಲರ್. What color do you guys prefer? According to the outfit ಯಾವ ಕಲರ್ ನ ಚೂಸ್ ಮಾಡ್ಕೋಬಹುದು? Purple, blue ಹೋಗ್ಬೋದು. Suppose client I don't want purple, blue ಅಂತ ಹೇಳಿದ್ರೆ ಯೂಶಲಿ ಎಲ್ಲ ಔಟ್ಫಿಟ್ ಸೂಟ್ ಆಗುವಂತ ಶೇಡ್ which is the shade? Brown shades. Okay. So today I am using one of the good pigmented eyeshadow palette. This is from Moira Beauty. See here, shimmers and matte, everything is there. And here, see, lighter. ಇದು ಎರಡು ಏನಿದೆ ಸ್ವಲ್ಪ ಡೀಪ್ ಇದೆ ಅಲ್ವಾ, ತಗೋಬಹುದಲ್ಲ ಈ ಶೇಡ್ಸ್. Okay, see, I'm taking small blending brush. I'm taking this shade now. Again, this also I'm removing excessive product. See here. See, very quick ಮುಗಿಸ್ಕೊಳ್ಳೋಣ ಐ ಮೇಕಪ್ ನ. ಕ್ವಿಕ್ ಆಗಿ ಹೇಗೆ ಮಾಡಬಹುದು ಅಂತ ಹೇಳಿ ನೋಡಿ. ಇಷ್ಟೊತ್ತು ಬೇಸ್ ಕೂಡ ವೆರಿ ಕ್ವಿಕ್ ಆಗಿದೆ. ಇವಾಗೆಲ್ಲ ಬ್ರೈಡ್ಸ್ ಏನ್ ಕೇಳ್ತಾರೆ? What they will ask? Will they ask heavy colors, heavy base? No, it's all old trend. Nowadays they prefer very light shades. Only on the outer area I'm just blending. ಸೊ ಅದನ್ನ ಏನ್ ಮಾಡ್ತಾ ಇದ್ದೀನಿ, ಕ್ರೀಸ್ ಏರಿಯಾದಲ್ಲೂ ಕೂಡ ಸ್ವಲ್ಪ ಬ್ಲೆಂಡಿಂಗ್ ತಗೋತಾ ಇದ್ದೀನಿ.
ಗೈಸ್ ಅರ್ಥ ಆಗ್ತಿದ್ಯಾ? Can you see how it is bending properly? Okay, so ಇದರಲ್ಲೇ ಸ್ವಲ್ಪ ಡಾರ್ಕರ್ ಶೇಡ್ ನ ತಗೋತಾ ಇದ್ದೀನಿ. I am taking a little bit darker shade only for the outer area. I am preferring. Can you see how it is creating the depth for the eye makeup? See now, it's fine. Okay. Next for the shimmer, we'll choose this palette. This is one of my favorite ಅಂತಾನೆ ಹೇಳ್ಬೋದು. From Shopperel Spectrum. Dual shades ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ shades ಇದರಲ್ಲಿ. According to our outfit, we'll prefer this shade. See, it will go with the outfit, right? I think, can I choose complete golden shimmer? Work ಆಗುತ್ತಾ? No, it won't. Guys, daily updates, ಮೇಕಪ್ ಬಗ್ಗೆ ಆಯಿತು, ಏನೇ ಒಂದು ಆಯಿತು ಅಂದರೆ ಡೆಫಿನೆಟ್ಲಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಫಾಲೋ ಮಾಡ್ಬೋದು, ಮೇಕಪ್ ಬೈ ವಿನುತ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಆದಿ ಮ್ಯಾಮ್, ಐ ಡೋಂಟ್ ನೋ ಇದ್ದಾರೋ ಇಲ್ವೋ ಇಲ್ಲಿ, ಆ್ಯಂಡ್ ಆಲ್ಸೋ ವೈಪೋ ಸ್ಟೋರ್ ಫಾರ್ ಗಿವಿಂಗ್ ಮಿ ದಿಸ್ ಬಿಗ್ ಸ್ಟೇಜ್. ಯು ಬಿಲೀವ್ ಇಟ್ ಆರ್ ನಾಟ್, ಲಾಸ್ಟ್ ಇಯರ್ ನಾನು ಕೂಡ ನಿಮ್ಮ ಥರನೇ ಇಲ್ಲೇ ಕೂತಿದ್ದೆ, ಬೇರೆಯವರು ಕ್ಲಾಸ್ ಕೊಡ್ತಾ ಇದ್ರು. ಐ ವಾಸ್ ಲೈಕ್, why ನನಗೆ ಯಾಕೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದ್ಕೊಂಡು ಹೋಗಿದ್ದೆ ಲಾಸ್ಟ್ ಇಯರು, ಬಟ್ ದಿಸ್ ಇಯರ್ ಐ ಗಾಟ್ ದಿಸ್ ಬಿಗ್ this thing. Thank you so much for that, Vipor Store. This means a lot to me. See here, ಇಲ್ಲಿ ತಗೊಂಡಿದ್ದೀನಿ and just apply for the here. ಸ್ವಲ್ಪ stretch ಮಾಡಿ start application. ಜಸ್ಟ್ ಸ್ವಲ್ಪ ಬ್ಲೆಂಡಿಂಗ್ ಕೊಡಿ, ತುಂಬ ಚೆನ್ನಾಗಾಗುತ್ತೆ ಅದು. ಶಿಮರ್ಸ್ ವಿಸಿಬಲ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಬ್ಲೆಂಡ್ ದಟ್ ಪ್ರಾಪರ್ಲಿ. See now, is this enough? Usually brides ಹೇಳೋದೇ ಇಷ್ಟು. Definitely in colorful eye makeup, whatever it is there, it's for your talent and your referral. But nowadays prefer brides ಎಲ್ಲ prefer ಮಾಡೋದು ಇದೇ ಥರ lighter shades ಅಲ್ಲಿ ಮಾತ್ರ. See here, I am taking this darker shade again. Lashes and lashes. See here, just to enhance this line. I'm not using the kajal today. Yogina depth add aita ilva? See now, can you see the difference?
mink lashes than normal. Glue application agide. Just directly I am fixing. See, before fixing the lashes, now directly ತಗೊಂಡೋಗಿ application ಮಾಡಿದ್ರೆ proper ಆಗಿ glue stick ಆಗಲ್ಲ. Glue ಹಾಕಿ at least 5 to 10 seconds we have to wait, then application ಮಾಡಿದ್ರೆ quick ಆಗಿ stick on ಆಗುತ್ತೆ. See here, ಸ್ವಲ್ಪ stretch and apply just above the lashes. And then press it. Just application ಆದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಪ್ರಾಪರ್ ಆಗಿ ಲಾಕ್ ಆಗುತ್ತೆ. ಇಲ್ಲ ಅಂದ್ರೆ ಗ್ಲೂ ಹೋಲ್ಡ್ ಆಗಲ್ಲ. ಹೋಲ್ಡ್ ಆಗಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. Okay, next. ತುಂಬಾ ಜನ ಜೆಲ್ ಅಥವಾ ಪಾಟ್ ಜೆಲ್ ಕೇಳ್ತಾ ಇರ್ತೀರಾ. ದಿ ಬೆಸ್ಟ್ ಒನ್ ಫಾರ್ ನಾವು ಅಫೋರ್ಡಬಲ್ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಲಿಕ್ವಿಡ್ ಒನ್ ಬ್ಲಾಕ್ ಕಲರ್ ನ ಚೂಸ್ ಮಾಡಿದ್ದೀನಿ. ನಾನು ಆಲ್ಸೋ ಪೆನ್ಸಿಲ್ ಬ್ರಷ್ ನ ತಗೊಂಡಿದ್ದೀನಿ ಫಾರ್ ದ ಲೋಯರ್ ಲ್ಯಾಶ್ ಅಪ್ಲಿಕೇಶನ್. ಸಿ ಹಿಯರ್ ಐ ಆಮ್ ಟೇಕಿಂಗ್ ದ ಪ್ರಾಡಕ್ಟ್. ಸ್ವಲ್ಪ ಹ್ಯಾಂಡ್ ಮೇಲೆ ಫಸ್ಟ್ ಬ್ಲೆಂಡ್ ಮಾಡಿ ಲಿಟಲ್ ಬಿಟ್. ತುಂಬಾ ಕಡಿಮೆ ತಗೋಬೇಕು, ಜಾಸ್ತಿ ತಗೋಬಾರ್ದು. ದೆನ್ ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ಟಾರ್ಟ್ ಅಪ್ಲಿಕೇಶನ್. So tears ಬರ್ತಾ ಇದೆ ಅಂದ್ರೆ keep the dry tissue and just clean it. Give at least 5 to 10 second break. Just tell them to relax. ಕಾಜಲ್ ಯೂಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ತಗೊಂಡು ಹಾಗೆ ಕೀಪ್ ಮಾಡಬೇಡಿ. ಡೆಫಿನೆಟ್ಲಿ ಡ್ರೈ ಆಗುತ್ತೆ. ತಗೊಂಡಿದ ತಕ್ಷಣ ಉಲ್ಟಾ ಕೀಪ್ ಮಾಡಿ. ಅದು ಕೆಳಗಂತೂ ಬೀಳಲ್ಲ, ಬಟ್ ಏನಾಗಲ್ಲ, ಡ್ರೈ ಆಗಲ್ಲ, ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಲಾಂಗ್ ಲಾಸ್ಟಿಂಗ್ ಬರಲಿಲ್ಲ ಅಂದ್ರೆ ತಗೊಂಡು ಅದಕ್ಕೆ ಕಂಪ್ಲೀಟ್ಲಿ ಡ್ರೈ ಆಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಸ್ವಲ್ಪ ವಾಟರ್ ಲೈನ್ ಥಿಕ್ಕಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಂಡರ್ ಐ ಹೈಲೈಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಸೇಮ್ ಡಾರ್ಕ್ ಬ್ರೌನ್ ತಗೊಂತಾ ಇದ್ದೀನಿ ಶೇಡ್. ಸೇಮ್ ಐ ಶೇಡ್ ಚೂಸ್ ಮಾಡಿದ್ದೀನಿ ಅಲ್ಲ, ಸೇಮ್ ಶೇಡ್ ಐ ಆಮ್ ಚೂಸಿಂಗ್. ಚೇಂಜಸ್ ಇದೆ ಅಲ್ಲ,
one of the best mascara for bridal thing. This is from Ferrarushi. So one side nimge light small band sigate and one more side you get thicker one. See, both are good. Usually I prefer this thin. Just look down. Very easy, quick agi, tumba chanagi touch agde iro tara hege application ಮಾಡೋದು ನೋಡ್ಕೊಳ್ಳಿ. Just tell them to look down, then ಸ್ವಲ್ಪ upper hold ಮಾಡಿ. This side also same. See, down and touch ಆಗುತ್ತೆ ಅನ್ನೋದು ಇರಲ್ಲ, ಮತ್ತೆ ಕ್ಲೀನ್ ಮಾಡಬೇಕು ಅನ್ನೋದು ಇರಲ್ಲ. ವೆರಿ ಕ್ವಿಕ್ ಆಗಿ you can finish. The lower. Done with the eyes. Next we'll choose the lipstick. See, for the outer, I am using this Forever 52 lipstick palette. This is the best one antara helbodu. And idರಲ್ಲಿ just for the outer line I am choosing darker. See here. Just to overline, darker shade na choose ಮಾಡ್ಕೊಂಡಿದ್ದೀನಿ. Next for the inner, I am choosing lighter shade just to give that ombre look to the lips. Okay, our look is almost done. At last, pixel.
sir, close your eyes. At last, Bindi. Sara. Which is darker. Same as outfit. ಸ್ಟಿಕ್ಕರ್ ಇಡೋದಕ್ಕೆ ಒಂದು ಹಾಕ್ಬೇಕಾ ಆ ಕಡೆ ಈ ಕಡೆ ಹೋಗದೆ ಇರೋ ತರ ಸ್ಟಿಕ್ ಕೊಡಿ ಸ್ಟಿಕ್ ಪಾಲಿಶ್ See here, I can use this mixing stick. ಇದನ್ನ ಸ್ವಲ್ಪ ಏನು ಮಾಡಿ ಸ್ಟಿಕ್ಕರ್ ನೀವು ಸ್ಟಿಕ್ ಮಾಡ್ಕೋಬಹುದು ವೆರಿ ಲಿಟಲ್ ಬಿಟ್ ಎಕ್ಸಾಕ್ಟ್ಲಿ nose bridge. Is it perfect? Middle idea? Huh? See here, I just want to see this. So we fix the jewels. Almost agide. Finish ಮಾಡೋಣ. Look completely. So it's almost done. You can see the look. Take it in. Guys, here is the final look from today's workshop. You can see. Yeah, big pause. ನೀವು ಹತ್ರ ಬಂದು ಕೂಡ ನೋಡ್ಬೋದು ದ ಸ್ಕಿನ್ ಆ್ಯಂಡ್ ಆಲ್ ತುಂಬ ಜಾಸ್ತಿ ಏನಿಲ್ಲ ವೆರಿ ಕಡಿಮೆ ಸ್ಟೆಪ್ಸ್ ಯೂಸ್ ಮಾಡಿದ್ದೀನಿ ನಾನು ತುಂಬ ಸ್ಟೆಪ್ಸ್ ಕೂಡ ಯೂಸ್ ಮಾಡಿಲ್ಲ ತುಂಬ ಲೇಯರ್ ಆಫ್ ಪ್ರಾಡಕ್ಟ್ ಕೂಡ ಹಾಕಿಲ್ಲ ಕಡಿಮೆ ಟೈಮಲ್ಲಿ ಕಡಿಮೆ ಸ್ಟೆಪ್ಸಲ್ಲಿ ವೆರಿ ಕ್ವಿಕ್ಕಾಗಿ ಹೇಗೆ ಫಿನಿಶ್ ಮಾಡೋದು ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟಿದ್ವಿ ಹೇಗೆ ಅನಿಸ್ತು ಲುಕ್ ಚೆನ್ನಾಗಿದೆಯಾ ಆ್ಯಕ್ಚುಲಿ ತುಂಬ ಟೈಮ್ ಆಗೋಯ್ತು ಎಷ್ಟೊತ್ತು ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಅಟ್ಲೀಸ್ಟ್ ಇಷ್ಟು ಪೇಷನ್ಸ್ ಇಂದ ನೀವು ಕೂತಿದ್ದಕ್ಕೆ ಲವ್ ಯು ಗೈಸ್ ನನ್ನ ಸ್ಟೂಡೆಂಟ್ ತುಂಬ ಜನ ಇದ್ದೀರಾ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಓಕೆ